ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಪರ್ಫೆಕ್ಟಾಗಿ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಬೇಸನ್ ಲಡ್ಡು ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ದಪ್ಪ ಪಾತ್ರೆ ತೊಗೊಂಡು ಸ್ಟವ್ ಆನ್ ಮಾಡಿ ಪಾತ್ರೆನ ಬಿಸಿಗಿಡ್ತಾ ಇದ್ದೀನಿ. ಪಾತ್ರೆ ಬಿಸಿ ಆದ ನಂತರ 3/4 ಕಪ್ನಷ್ಟು, ಈ ಕಪ್ಪಿನ ಮೆಜರ್ಮೆಂಟಲ್ಲಿ 3/4 ಕಪ್ನಷ್ಟು ತುಪ್ಪನ ಕಾಯಿಸ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಕಪ್ ಬೇಕೋ ಆ ಕಪ್ನ ತೊಗೊಂಡು ಒಂದು ಸರಿ ಫಸ್ಟು ಮೆಜರ್ ಮಾಡ್ಕೊಳ್ಳಿ. ಇದಕ್ಕೆ ಆ ಕಪ್ಪಲ್ಲಿ 1 ಕಪ್ಪಷ್ಟು ಹಸಿ ಕಡಲೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರೋ ತನಕ ಸಣ್ಣ ಉರಿಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆ ಹಿಟ್ಟನ್ನು ಯಾವಾಗಲೂ ಸೋಸ್ಕೊಂಡೇ ತೊಗೋಬೇಕು. ಎಷ್ಟು ಸಾರಿ ಸೋಸಿದ್ರೂ ಸಾಲದೆ ಗಂಟುಗಳು ಹಾಗೆ ಇರ್ತವೆ. ಸೋಸಿ ಹಾಕಿದ್ರಿಂದ ಗಂಟುಗಳು ಬರೋದಿಲ್ಲ. ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಇದ್ದರೆ ಹಿಟ್ಟು ಉಬ್ಬಿ ಬರುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಒಂದು ಅಗಲ ಪಾತ್ರೆನ ತಗೊಂಡು ಹಿಟ್ಟನ್ನ ಅದಕ್ಕೆ ಹಾಕಿ ಫುಲ್ಲು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಫುಲ್ ತಣ್ಣಗಾಗಲಿಕ್ಕೆ ಒಂದು 2ರಿಂದ 3 ಅವರ್ ತಗೊಳುತ್ತೆ. ಅಲ್ಲಿ ತನಕ ಹಾಗೆ ಬಿಟ್ಬಿಡಬೇಕು. ಆವಾಗ ಉಂಡೆ ಚೆನ್ನಾಗಿ ಬರ್ತವೆ. ಇವಾಗ ಇದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ಮಾತ್ರ ತಗೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿನ ಹಾಕಿ ಅದು ಕೆಂಪು ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ತಗೋತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸೈಡಿನ ನಾಗರ ಪಂಚಮಿಗೆ ಈ ಬೇಸನ್ ಲಡ್ಡು ಮಾಡ್ತೀವಿ. ಈ ಲಡ್ಡು ಇರೋದ್ರಿಂದ ಹಬ್ಬದ ಕಳೆನೇ ಚೇಂಜ್ ಆಗುತ್ತೆ. ಹಾಗೆ ಟೇಸ್ಟು ಅಲ್ಟಿಮೇಟಾಗಿರುತ್ತೆ. ನೋಡಿ, ಒಂದು 2ರಿಂದ 3 ಅವರ್ ಈ ರೀತಿ ತಣ್ಣಗಾಗಲಿಕ್ಕೆ ಬಿಟ್ಟ ನಂತರ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆವಾಗ ನೀವು ಮುಂಚೆನೇ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೋಬೇಕು. ಅದನ್ನು ನೋಡಿ ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಸ್ವೀಟ್ ಹಿಡಿಯಲ್ಲ, ಯಾಕಂದರೆ ತುಪ್ಪದಲ್ಲಿ ತುಂಬ ಹೊತ್ತು ಹುರಿದಿರೋದ್ರಿಂದ ಸ್ವೀಟು ಅಷ್ಟೊಂದು ಬೇಕಾಗನ್ಸಲ್ಲ. ನಾನಿಲ್ಲಿ 3/4 ಬೌಲಷ್ಟು ಸಕ್ಕರೆ ಹಿಟ್ಟನ್ನ ಹಾಕಿ ಹೀಗೆ ಚೆನ್ನಾಗಿ ನಾದ್ತಾ ಇದ್ದೀನಿ. ಬೇಸನ್ ಲಡ್ಡು ಕಟ್ಟಬೇಕಾದ್ರೆ ಕರೆಕ್ಟಾಗಿರೋ ಮೆಥಡ್ನ ಫಾಲೋ ಮಾಡಬೇಕು. ಒಬ್ಬೊಬ್ಬರು ಹುರಿತಾನೆ ಹಿಟ್ಟಲ್ಲೇ ಸಕ್ಕರೆ ಹಾಕಿಬಿಟ್ಟು ಉಂಡೆ ಕಟ್ಟೋಕ್ಕೋದ್ರೆ ಅದು ಬರೋದಿಲ್ಲ. ಬೇಸನ್ ಲಡ್ಡಿಗೆ ಮಾತ್ರ ಈ ರೀತಿಯೇ ಮಾಡಬೇಕು. ನೋಡಿ, 1 ಕಪ್ಪು ಶುಗರ್ ಪೌಡ್ರಲ್ಲಿ ನಾನು ಇನ್ನೂ 1/4 ಕಪ್ನಷ್ಟು ಬಿಟ್ಟಿದ್ದೀನಿ. 3/4 ಕಪ್ಪು ಸಕ್ಕರೆ ಪುಡಿ ಮಾತ್ರ ಯೂಸ್ ಮಾಡಿದ್ದೀನಿ. ಇವಾಗ ಉಂಡೆ ಸ್ವೀಟು ಕರೆಕ್ಟಾಗಿ ಬಂದಿದೆ. ಈ ರೀತಿ ಸ್ಮಾಲ್ ಪೋರ್ಷನ್ ತೊಗೊಂಡು ಉಂಡೆನ ಕಟ್ಕೊಂಡ್ಬಿಟ್ರೆ ಬೇಸನ್ ಲಡ್ಡು ಪರ್ಫೆಕ್ಟ್ ರೀತಿಯಾಗಿ ಸೂಪರಾಗಿ ಬರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ನಾಗರ ಪಂಚಮಿ ಹಬ್ಬಕ್ಕೆ ಈ ಉಂಡೆನ ಮಾಡಿಕೊಂಡು ಸವಿಯಿರಿ.